ಹಾಯ್ ಗೈಸ್, ಕರ್ನಾಟಕದಾಗ ಗೌರ್ಮೆಂಟ್ ಜಾಬ್ ಎದಕ್ಕೆ ಪ್ರಿಫರ್ ಮಾಡ್ತಾರೆ ಭಾಳ ಮಂದಿಪ್ಪ ಅಂತಂದ್ರೆ ಈಗ ನೋಡ್ರಿ, ಈಗ ಗ್ರ್ಯಾಜುಯೇಷನ್ ಆದಮೇಲೆ ಮಂದಿಗೆ ಆಪ್ಷನ್ ಏನೈತೆ ನಮ್ಮ ಕರ್ನಾಟಕದಾಗ ಬೆಂಗಳೂರು ಹೋಗಿ ಬದುಕಬೇಕಂದ್ರೆ ಅಷ್ಟು ಸುಲಭ ಅಲ್ಲ ಗೈಸ್. ಭಾಳ ನಮ್ಮ ಫ್ರೆಂಡ್ಸ್ ಇರ್ತಾರೆ, ನಾನು ಮಾತಾಡ್ತಿರ್ತೇನೆ ಅವ್ರಿಗೆ, ಅವ್ರು ಹೇಳ್ತಿರ್ತಾರೆ ಅವ್ರ ಎಕ್ಸ್ಪೀರಿಯನ್ಸಸ್ ಎಲ್ಲ. ಸೊ ನೀವು ಫ್ರೆಶರ್ ಅದಿರಿ, ಬೆಂಗಳೂರು ಹೋಗಿ ನೀವು ಕೆಲಸ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಸ್ಟಾರ್ಟಿಂಗ್ ಸ್ಯಾಲ್ರಿ ಅಂತ ಅಷ್ಟು ಕೊಡೋಂಗಿಲ್ಲ, ಸಸ್ಟೇನ್ ಆಗೋ ಅಷ್ಟು ಮನೆ ಕಳ್ಸೋದಂತೆ ನೀವು ದೂರ ಮಾತಾತು. ಪ್ಲಸ್ PGದ ರೊಕ್ಕನೂ ಜಾಸ್ತಿ ಐತಿ. ಅದಾದ್ಮೇಲೆ ಊಟದ್ದು ಖರ್ಚು ಭಾಳ ಆಕೈತೆ ಗೈಸ್. ಅದು ಅಷ್ಟು ರೊಕ್ಕ ಕೊಟ್ರು ಆ ಕ್ವಾಲಿಟಿ ಫುಡ್ ನಿಮ್ಗೆ ಸಿಗೋಂಗಿಲ್ಲ. ಇಲ್ಲಿ ನಮ್ಮಲ್ಲಿ ಏನು ಸಿಗ್ತೈತಿ. ಆಮೇಲೆ ಎಲ್ರಿ ನೀವು ಹೊರಗೆ ವೀಕೆಂಡ್ ಹೋದ್ರಿಪ್ಪ ಅಕಸ್ಮಾತ್ ಬೇಸರ ಆಗಂದ್ರೆ 1000-1500 ರೂಪಾಯಿ ಆರಾಮ್ಸೆ ಖರ್ಚಾಗ್ತೈತಿ ಕಣ್ಮುಚ್ಚೆ. ಎಕ್ಸ್ಪೆನ್ಸಿವ್ ಐತೆ ಸ್ವಲ್ಪ. ಸೊ ಅಲ್ಲಿ ಸಸ್ಟೈನ್ ಮಾಡೋಕೆ ನಿಮಗೆ ಸ್ಯಾಲ್ರಿ ಪ್ಯಾಕೇಜೂ ಜಾಸ್ತಿ ಇರಬೇಕು. ಹಿಂಗಾದ್ರೆ ಅಷ್ಟೇ ನೀವು ಸಸ್ಟೈನ್ ಆಗ್ತೀರಿ. ಸೊ ಅದಕ್ಕಿಂತ ಚಲೋ ನಮ್ಮ ಯೂತ್ಸಿಗೆ ಏನು ಅನಿಸ್ತೈತಿ, ಅಲ್ಲಿ ಹೋಗಿ ಇಷ್ಟೆಲ್ಲ ಮಾಡೋಕ್ಕಿಂತನೂ ಇಲ್ಲೇ ಮನ್ಯಾಗ ಕುಂತು ಕಂಫರ್ಟೇಬಲ್ ಆಗಿ ಕುಂತು ಒಂದು 2-3 ವರ್ಷ ಅಂದ್ರೆ ಎಲ್ಲರ ಗೌರ್ಮೆಂಟ್ನ ನೌಕರಿ ಹತ್ತೈತೆ ಅಂತೇಳಿ ಆ ಮೈಂಡ್ಸೆಟ್ ಬಿಲ್ಡ್ ಆಗೈತಿ ಯೂತ್ಸ್. ಅದು ಇಲ್ಲೇ ನಮ್ಮಲ್ಲಿ ಜಾಬ್ಸದ್ ಕಮ್ಮಿ ಐತಿ. ಆಮೇಲೆ ಯೂತ್ಸ್ ಆ್ಯಕ್ಚುಲಿ ಸ್ಟ್ರಗಲ್ ಮಾಡತ್ತಾರ ಅಂತಂದು